ಹಾಯ್ ಹಲೋ ನಮಸ್ಕಾರ. ವಿಶಾಲ ಜ್ಞಾನ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಅಂತ ಹೇಳ್ತಾ, ಇವತ್ತಿನ ವಿಡಿಯೋದಲ್ಲಿ ಸೈನ್ಸ್ ವಿದ್ಯಾರ್ಥಿಗಳಿಗೋಸ್ಕರ ಅಂತ ವಿಡಿಯೋ. ಏನಾದರೂ ಕಾಮರ್ಸ್ ಹಾಗೂ ಆರ್ಟ್ಸ್ ವಿದ್ಯಾರ್ಥಿಗಳು ನೋಡ್ತಾ ಇದ್ರೆ ವಿಡಿಯೋನ ಸ್ಕಿಪ್ ಮಾಡ್ಬೋದು, ಕೊನೆವರೆಗೂ ನೋಡಬೇಕಂತ ಏನಿಲ್ಲ. ಸೊ ಸೈನ್ಸ್ ವಿದ್ಯಾರ್ಥಿಗಳಿದ್ರೆ ಕೊನೆವರೆಗೂ ನೋಡಿ ವಿಡಿಯೋನ. ಸೊ ನಿಮಗೋಸ್ಕರ ಇರುವಂತಹ ವಿಡಿಯೋ, ನಿಮಗೆ ಈಗ KCET ಎಕ್ಸಾಮ್ ಬರೀಬೇಕಂತಿರುವಂಥ ವಿದ್ಯಾರ್ಥಿಗಳು ಅದ್ರ ಬಗ್ಗೆ ಇರುವಂತಹ ವಿಡಿಯೋ, KCET ಬಗ್ಗೆ ಇರುವಂಥದ್ದು ವಿಡಿಯೋನ ನೋಡ್ತಿರುವಂಥ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ, ಬನ್ನಿ. ಹಲವಾರು ವಿದ್ಯಾರ್ಥಿಗಳು ಸೆಕೆಂಡ್ PUC ಎಕ್ಸಾಮ್ ಒಂದು ಬರೆದಿರ್ತೀರ. ನಂತರ ಒಂದು ವೇಳೆ ಯಾರೂ ಫೇಲ್ ಆಗುವುದು ಬೇಡ, ಸೆಕೆಂಡ್ PUC ಎಕ್ಸಾಮ್ ಬರೆದಿರುವಂಥ ವಿದ್ಯಾರ್ಥಿಗಳು ಯಾರು ಒಬ್ಬರು ಫೇಲ್ ಆಗಿದ್ದರೆ ಅವರು KCET ಎಕ್ಸಾಮನ್ನು ಅಟೆಂಡ್ ಮಾಡ್ಬೋದು. ನಿಮಗೂ ಕೂಡ ಹಾಲ್ ಟಿಕೆಟ್, KCET ಎಕ್ಸಾಮ್ ಬರೀಲಿಕ್ಕೆ ಹಾಲ್ ಟಿಕೆಟ್ ಕೂಡ ಬರುತ್ತೆ, ಜನರೇಟ್ ಆಗುತ್ತೆ. ಆದರೆ ನಿಮಗೆ ಒಂದು ವೇಳೆ ಸೆಕೆಂಡ್ PUC ಯಾವುದೋ ಒಂದು ವಿಷಯದಲ್ಲಿ ಫೇಲ್ ಆಗಿದ್ದರೆ ನಿಮಗೆ KCET ಎಕ್ಸಾಮ್ ರ್ಯಾಂಕಿಂಗ್ ಅನೌನ್ಸ್ಮೆಂಟ್ ಆಗೋದಿಲ್ಲ. ನೀವು ಸೆಕೆಂಡ್ PUC ಎರಡನೇ ಎಕ್ಸಾಮ್ ಬರೆದು ಆ ವಿಷಯವನ್ನು ಪಾಸ್ ಮಾಡಿದ ನಂತರ ನೀವು ಬರೆದಿರುವಂತಹ KCET ಎಕ್ಸಾಮ್, KE ಕಡೆಯಿಂದ ಮಾಡಿರುವಂಥ KCET ಎಕ್ಸಾಮ್ನ ಒಂದು ರ್ಯಾಂಕಿಂಗ್ ಆವಾಗ ಪ್ರಕಟ ಆಗುತ್ತೆ. ಅಲ್ಲಿವರೆಗೂ ನಿಮಗೆ ಒಂದು KCET ಎಕ್ಸಾಮ್ನ ರ್ಯಾಂಕಿಂಗನ್ನು ಪ್ರಕಟ ಮಾಡೋದಿಲ್ಲ. ಅಂತಂದರೆ ಫೇಲ್ ಆಗಿರುವಂಥ ವಿದ್ಯಾರ್ಥಿಗಳಿಗೆ ಮಾತ್ರ. ಪಾಸ್ ಆಗಿರುವಂಥ ವಿದ್ಯಾರ್ಥಿಗಳಿಗೆ ಏನೂ ತೊಂದರೆ ಇಲ್ಲ, ಅವ್ರಿಗೆ ಎಂದಿನಂತೆ ನಡೆಯುತ್ತೆ, ಎಂದಿನಂತೆ ರ್ಯಾಂಕಿಂಗ್ ಅಂತ ಅನೌನ್ಸ್ಮೆಂಟ್ ಮಾಡ್ತಾರೆ. ಸೊ ಡೌಟಾಗಿಲ್ಲಿರುವಂಥ ವಿದ್ಯಾರ್ಥಿಗಳಿಗೆ ಅರ್ಥ ಆಗಿದೆ ಅಂದ್ಕೊಳ್ತೇನೆ. ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿರುವಂಥ ವಿದ್ಯಾರ್ಥಿಗಳು ಜಾಸ್ತಿ ಇದ್ದೀರಾ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸುವಂಥ ಟೈಮ್ ಬಂತು. ಜೈ ಹಿಂದ್, ಒಂದೇ ಮಾತರ.